ಹಾಯ್, ನಾನು ಅನಿರುದ್ಧ್ ಫ್ರಮ್ ಪಿಕ್ಸ್ಬ್ಯಾಮ್. ಇವತ್ತು ನನ್ನ ಕೈಲಿ ಇಂಡಿಯಾಸ್ ಲಾರ್ಜೆಸ್ಟ್ ಬ್ಯಾಟ್ರಿ ಫೋನ್ ಪೋಕೋ F7 ನನ್ನ ಕೈಲಿದೆ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಫೋನ್ ಇನ್ ಹ್ಯಾಂಡ್ ಫೀಲ್ ತುಂಬ ಚೆನ್ನಾಗಿದೆ. ನೋಡಿ, ಬ್ಯಾಕ್ ಈ ಥರ ಬರುತ್ತೆ. ಸೈಡ್ಸಲ್ಲಿ ಮೆಟಲ್ ಫಿನಿಶ್ ಕೊಟ್ಟಿದ್ದಾರೆ, ಇಟ್ಕೊಳ್ಳೋಕ್ಕೂ ಗ್ರಿಪ್ಪಿ ಆಗಿದೆ. ಈ ಸೈಡ್ ವಾಲ್ಯೂಮ್ ಬಟನ್ ಮತ್ತು ಪವರ್ ಬಟನ್ ಬರುತ್ತೆ. ಬ್ಯಾಕ್ ನೋಡಿ ಏನು ಸಖತ್ತಾಗಿದೆ. ಇವಾಗ ಫೋನ್ ಆನ್ ಮಾಡ್ತೀನಿ. ಇರಿ ಒಂದು ನಿಮಿಷ, ಇದೆಲ್ಲ ಸೆಟಪ್ ಮಾಡಿಬಿಡ್ತೀನಿ. ಇದರಲ್ಲಿ ನಮಗೆ 6.83 ಇಂಚಸ್ ಪ್ಲಾಸ್ಟಿಕ್ ಓಲೆಡ್ ಡಿಸ್ಪ್ಲೇ ಸಿಗ್ತಿದೆ ಮತ್ತು 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. ಬಾಕ್ಸಲ್ಲಿ ಇನ್ನೂ ಏನೇನು ಕೊಟ್ಟಿದ್ದಾರೆ ನೋಡೋಣ. ಇದು ಮಾಮೂಲಿ ಸಿಮ್ ಎಜೆಕ್ಟರ್ ಪಿನ್ನು, ತೆಗೆದು ತೋರ್ಸಲ್ಲ, ಹಂಗೆ ನೋಡಿ. ಇದು ಬಿಡಿ, ನೀವು ನೋಡಲ್ಲ, ನಾನು ನೋಡಲ್ಲ, ಸೈಡ್ಗೆ ಇಟ್ಟಿರ್ತೀನಿ. ಜೊತೆಗೆ ನಮಗೆ ಬ್ಲ್ಯಾಕ್ ಕಲರ್ ಕೇಸ್ ಸಿಕ್ಕಿದೆ. ಕ್ವಾಲಿಟಿ ಚೆನ್ನಾಗೇ ಇದೆ, ಪರವಾಗಿಲ್ಲ. ಈಗ ಫೋನ್ಗೆ ಹಾಕಿ ನೋಡೋಣ. ಅಯ್ಯೋ, ಹಿಂದೆ ಡಿಸೈನ್ ಎಲ್ಲ ಕವರ್ ಆಗೋಯ್ತು. ಅಡ್ಯಾಪ್ಟರ್ ತುಂಬ ದೊಡ್ಡದಾಗಿದೆ. ಇದರಲ್ಲಿ 90 ವ್ಯಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ ಫೋನ್ಗೆ, ಮತ್ತು 22.5 ವ್ಯಾಟ್ಸ್ ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇನ್ನು ಕೇಬಲ್ ಕೊಟ್ಟಿದ್ದಾರೆ ಅಷ್ಟೇ. ಫೋನಲ್ಲಿ ಬೇಡದೇ ಇರೋ ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ತುಂಬ ಇದೆ. ಇಷ್ಟೊಂದು ಇರಲ್ಲ ಬೇರೆ ಫೋನ್ಗೆ ಕಂಪೇರ್ ಮಾಡಿದ್ರೆ. ಬಟ್ ನನಗೆ ಡಿಸೈನ್ ತುಂಬಾ ಇಷ್ಟ ಆಯಿತು. ಹಾಗಂತ ಡಿಸೈನ್ ನೋಡ್ಬಿಟ್ಟು ತೊಗೊಂಡ್ಬಿಡ್ಬೇಡಿ. ನಾನು ಈ ಫೋನ್ನ 2 ವೀಕ್ಸ್ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಜೊತೆ ಕಂಪ್ಲೀಟ್ ರಿವ್ಯೂ ಕೊಡ್ತೀನಿ. ಹಾಯ್, ನಾನು ಅನಿರುದ್ಧ್ ಫ್ರಮ್ ಪಿಕ್ಸ್ಬ್ಯಾಮ್. ಇವತ್ತು ನಾವು ಇಂಡಿಯಾಸ್ ಲಾರ್ಜೆಸ್ಟ್ ಬ್ಯಾಟ್ರಿ ಫೋನ್, ಕೆಳಗೆ ಹಾಕೋ, ಕೆಳಗೆ ಸ್ವಲ್ಪ ಸ್ಲೋ ಆಗಿ ಹಾಕೋ. ಇವತ್ತು ನಾವು ಇಂಡಿಯಾಸ್ ಲಾರ್ಜೆಸ್ಟ್ ಬ್ಯಾಟ್ರಿ ಫೋನ್, ಲೋ ಕೆಳಗಲ್ಲ, ಸ್ವಲ್ಪ ಇಲ್ಲ ಹಾಕೋ, ಫಾಸ್ಟಾಗಿ ಹಾಕೋ. ಇವತ್ತು ನಾವು ಇಂಡಿಯಾಸ್ ಲಾರ್ಜೆಸ್ಟ್ ಬ್ಯಾಟ್ರಿ ಫೋನ್, ಸ್ವಲ್ಪ ಇಲ್ಲ ಹಾಕೋ. ನಾನು ಅಟ್ಲೀಸ್ಟ್ ಹಿಂಗೆ ಇಟ್ಕೋಬೇಕು, ಹಿಂಗೆ ಹಾಕೋ, ಆಯಿತಾ? ಇವತ್ತು ನಾವು ಇಂಡಿಯಾಸ್ ಲಾರ್ಜೆಸ್ಟ್ ಬ್ಯಾಟ್ರಿ ಫೋನ್, ಇವತ್ತು ನಾವು ಇಂಡಿಯಾಸ್ ಲಾರ್ಜೆಸ್ಟ್ ಬ್ಯಾಟ್ರಿ ಫೋನ್. ಹಾಯ್, ನಾನು ಅನಿರುದ್ಧ್ ಫ್ರಮ್ ಪಿಕ್ಸ್ಬ್ಯಾಮ್. ಇವತ್ತು ನಾವು ಇಂಡಿಯಾಸ್ ಲಾರ್ಜೆಸ್ಟ್ ಬ್ಯಾಟ್ರಿ ಫೋನ್. ಒಂದು ಕಟ್ ಹಿಂಗೆ, ಇದಕ್ಕೊಂದು ಕಟ್ ಬರಲಿ, ಇದಕ್ಕೊಂದು ಕಟ್ ಬರಲಿ. ಲೋ, ಹಿಂಗೆ ಮಾಡಿದ್ರೆ ಭಯ ಆಗುತ್ತೋ, ಫೋನಲ್ಲಿ ಬಿದ್ದೋಗುತ್ತಂತ. ಓ, ಇದು ಒಳ್ಳೆ ತಲೆನೋವು ಆಯ್ತಲ್ಲ. ಪ್ಲೀಸ್ ನೋಡ್ರಲ್ಲ, ಪ್ಲೀಸ್ ಪ್ಲೀಸ್.